ಹಾಯ್ ಗೈಸ್, ವೆಲ್ಕಮ್ ಟು ಸಂದೀಪ್ ಕನ್ನಡ ವ್ಲಾಗ್ಸ್ಗೆ. ಇವತ್ತು ನಾನು ನನ್ನ ಚಾನಲ್ನಲ್ಲಿ ನಾನು ಮತ್ತೆ ಯಾಕೆ ವಿಡಿಯೋ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಮತ್ತೆ ಏನು ಅಪ್ಡೇಟ್ ತೊಗೊಬಂದಿದ್ದೀನಿ ಅನ್ನೋದು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಹೇಳಬೇಕು ಅಂತಂದರೆ, ನನಗೆ ಇವಾಗ ಕೊಟ್ಟಿರುವಂಥ ಟಾಸ್ಕ್ ಏನಪ್ಪ ಅಂದರೆ 184 ದಿನ ಅಂದರೆ 6 ತಿಂಗಳಲ್ಲಿ ನನ್ನ ವೆಯ್ಟ್ ಲಾಸ್ನ ಮಾಡಬೇಕು ಅಂತೇಳಿ ನನಗೆ ಟಾಸ್ಕ್ ಕೊಟ್ಟಿದ್ದಾರೆ ನನ್ನ ಫ್ರೆಂಡ್ಸು. ಈ ಒಂದು ಚಾನಲ್ನ ಅಕ್ಸೆಪ್ಟ್ ಮಾಡಿಕೊಂಡು ನಾನು ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬದಲಿಗೆ ನನ್ನ 184 ದಿವಸದಲ್ಲಿ ಈಗ ಆಲ್ರೆಡಿ 12 ದಿವಸ ಎಗರೋಗಿದೆ. ಏನಕ್ಕಂತ ಅಂದರೆ ನಾನು ಸರಿಯಾಗಿ ಫೋಕಸ್ ಮಾಡಲಿಲ್ಲ, ಯಾವುದೇ ಡಯಟ್ ಪ್ಲಾನ್ನ ಫಾಲೋ ಮಾಡಲಿಲ್ಲ. ಅದರಿಂದಾಗಿ ನನ್ನ ಒಂದು ಕಂಪ್ಲೀಟ್ ವರ್ಕೌಟ್ ಏನೈತೆ ಮತ್ತು ಡಯಟ್ ಪ್ಲಾನ್ ಏನೈತೆ ಅದು ಎಗರೋಯ್ತು. ಅದರಿಂದಾಗಿ ಇವಾಗ ನಾನು ನಿಮ್ಮ ಜೊತೆ ಕನೆಕ್ಟ್ ಆಗಿದ್ರೆ ನಾನು ಏನು ಮಾಡ್ತಾಯಿದ್ದೀನಿ, ನಾನು ಎಷ್ಟು ಅಂದರೆ ಯಾವ ರೀತಿ ಇದೆ ನನ್ನ ದೈನಂದಿನ ಚಟುವಟಿಕೆ ಆಗಿರ್ಬೋದು, ನನ್ನ ದೈನಂದಿನ ಕಾರ್ಯಕ್ರಮಗಳು ಯಾವ್ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಾಗ ನನಗೂ ಕೂಡ ಕಂಪ್ಲೀಟಾಗಿ ಫೋಕಸ್ ಆಗಿರುತ್ತೆ ಅನ್ನೋ ಒಂದು ಕಾರಣದಿಂದಾಗಿ ನಾನು ಮತ್ತೆ ಈ ಒಂದು ಯೂಟ್ಯೂಬ್ ಶಾರ್ಟ್ಸ್ ಆಗಿರ್ಬೋದು, ಯೂಟ್ಯೂಬ್ ವೀಡಿಯೋನ ಆಗಿರ್ಬೋದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಈಗ 184 ದಿವಸದಲ್ಲಿ 12 ದಿವಸ ಎಗರೋಗಿ ಇನ್ನು ಉಳ್ಕೊಂಡಿರೋದು ನನಗೆ 172 ದಿವಸ. ಈ 172 ದಿವಸದಲ್ಲಿ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿನ ಯಾವ ರೀತಿಯಾಗಿ ಮಾಡ್ಬೋದು, ಯಾವ ರೀತಿಯಾಗಿ ನನ್ನ ಚಟುವಟಿಕೆಗಳು ಇರ್ತವೆ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೋಸ್ಕರ ಈ ಒಂದು ವಿಡಿಯೋ ನನ್ನ ಇರುವಂಥದ್ದು 10 to 15 kg 6 ಮಂತಲ್ಲಿ ಮಾಡಬೇಕು ಅಂತ, ಕಡಿಮೆ ಮಾಡಬೇಕು ಅಂತ, ಜಾಸ್ತಿ ಮಾಡ್ಬೇಕಂತಾರೆ ಕಡಿಮೆ ಮಾಡಬೇಕಂತ. ನೋಡೋಣ ಎಷ್ಟಾಗುತ್ತೆ ಅಂತ. ಅದ್ರ ಜೊತೆಗೆ ಇವಾಗ ರಿಸ್ಟ್ರಿಕ್ಷನ್ ಏನಪ್ಪ ಇರೋದು ಅಂತಂದರೆ, ಸ್ವೀಟ್ ಯಾವುದೇ ಐಟಮ್ ಆಗಿರ್ಬೋದು, ಅದು ಕಾಫಿ ಆಗಿರ್ಬೋದು, ಟೀ ಆಗಿರ್ಬೋದು, ಪಾಯಸ ಆಗಿರ್ಬೋದು, ಮತ್ತು ಸಣ್ಣ ಪುಟ್ಟ ಬೇಕ್ರಿ ತಿಂಡಿ ಏನಾಗಿರ್ತದೆ, ಚಾಕ್ಲೇಟ್ ಕೂಡ ತಿನ್ನೋಂಗಿಲ್ಲ. ಇದು ರಿಸ್ಟ್ರಿಕ್ಷನ್ನು. ನೆಕ್ಸ್ಟು ಬಂದು ಈ ಕಬಾಬು, ವಡೆ, ಬೋಂಡ, ಬಜ್ಜಿ ಏನೇನು ಎಣ್ಣೆಲಿ ಕರೆದಿರ್ತೀವಲ್ಲ, ಆದರೆ ಡೀಪ್ ಫ್ರೈ ಲೈಟಾಗಿ ಕೆಲವೊಂದು ಚಿಕನ್ದು ಫ್ರೈ ಆಗುತ್ತೆ, ಅದನ್ನು ಬಿಟ್ಟು ನಾರ್ಮಲ್ ಡೀಪ್ ಫ್ರೈ ಬರೀ ಎಣ್ಣೆಲೇ ಕರೆದಿರುವಂಥದ್ದು ಆ ಥರ ಐಟಮ್ಗಳನ್ನ ಇನ್ನೂ ತಗೊಳ್ಳುವಾಗಿಲ್ಲ, ಅಂದರೆ ತಿನ್ನುವಾಗಿಲ್ಲ. ನೆಕ್ಸ್ಟು ತಗೊಳ್ಬೇಕಾಗಿರುವಂಥದ್ದು ಬರೀ ಪ್ರೋಟೀನ್ ಸೋರ್ಸ್ ಇರುವಂಥವು, ಅದೇ ನಾರ್ಮಲ್ ಮಾಂಸನೇ ಬರುತ್ತೆ ಅಲ್ಲಿಗೆ. ಮೊಟ್ಟೆ, ಮಾಂಸ, ಪನ್ನೀರು, ಈ ಬೆಳೆಕಾಳು ಅಂತ ಹೆಸರು ಕಾಳು, ಈ ಥರ ಕೆಲವೊಂದಷ್ಟು ಪ್ರೋಟೀನ್ ಸೋರ್ಸ್ ಜಾಸ್ತಿ ಇರುವಂಥ ಗೆಣಸು ಈ ಥರದಂಥವು ತಗೋಬೇಕು. ಇಷ್ಟು ನಾನೀಗ ಅಂದರೆ ಹೊಟ್ಟೆದು ಕೊಬ್ಬನ್ನು ಕಡಿಮೆ ಮಾಡೋಕ್ಕೆ ಹೊರಡ್ತಿರೋದ್ರಿಂದ ಜಾಸ್ತಿ ಫೋಕಸ್ ಆಗಿ ನಾನು ಅಂದರೆ ಜಾಸ್ತಿ ಅದಕ್ಕೆ ವರ್ಕೌಟ್ ಕೊಡಬೇಕಂತಂದರೆ ರಷ್ಯನ್ ಟ್ವಿಸ್ಟರ್ಸು, ಸೈಕಲ್ ಕ್ರಂಚಸ್ ಆದಮೇಲೆ ನೆಕ್ಸ್ಟು ಸೈಡ್ ಪ್ಲ್ಯಾಂಕಿಂದ ಏನಂತಂದರೆ ನನ್ನ ಸೈಡ್ ಫ್ಯಾಟು ಸ್ವಲ್ಪ ಬೇಗ ಬರ್ನ್ ಆಗೋದಕ್ಕೆ ಈ ಸೈಡ್ ಪ್ಲ್ಯಾಂಕು ತುಂಬ ಹೆಲ್ಪ್ ಮಾಡುತ್ತೆ. ಅದರಿಂದಾಗಿ ಸೈಡ್ ಪ್ಲ್ಯಾಂಕನ್ನು ಆಯ್ಕೆ ಮಾಡ್ಕೊಂಡಿರುವಂಥದ್ದು. ಇವು ಮೂರು ಡೈಲಿ ರೊಟೀನಲ್ಲಿ ಇರಬೇಕು. ಏನೊಂದು 30 to 15 ಮಿನಿಟ್ಸ್ ಅಷ್ಟೇ ಆಗೋದು, ಜಾಸ್ತಿ ಏನಾಗೋದಿಲ್ಲ. ನಾವು ಏನಾದರೂ ಜಿಮ್ಗೆ ಹೋಯ್ತು ಅಂತಂದರೆ ನಾನು ಏನಿಲ್ಲ 1.5 hour ಬರೀ ಇದರಲ್ಲೇ ಕಾರ್ಡಿಯೋದಲ್ಲೇ ಕಳೆದು ಬಿಡ್ತೀನಿ. ಬಟ್ ಇವಾಗ ನನಗೆ ಟೈಮ್ ಸಿಗ್ತಾಯಿಲ್ಲ ಜಿಮ್ಗೆ ಹೋಗೋದಕ್ಕೆ. ಅದಕ್ಕೆ ಇವಾಗ ಮನೇಲಿ ಸದ್ಯಕ್ಕೆ ಇವು ಮೂರಕ್ಕೆ ಸ್ವಲ್ಪ ಫೋಕಸ್ ಮಾಡಿ, ನಾರ್ಮಲ್ ವರ್ಕೌಟ್ ಜೊತೆಗೆ ಇದನ್ನು ಫೋಕಸ್ ಮಾಡಿ ಕಂಟ್ರೋಲ್ ಮಾಡಬೇಕು. ಅದಾದಮೇಲೆ ವೀಕ್ಲಿ 1 ಟೈಮು ಹೈ ಇಂಟೆನ್ಸಿಟಿ ಇರುವಂಥದ್ದು ವರ್ಕೌಟು. ಹೈ ಇಂಟೆನ್ಸಿಟಿ ವರ್ಕೌಟು ಅಂದರೆ ಈ ಜಂಪಿಂಗ್ ಜಾಕಲ್ಲೇ ಅಂದರೆ 2 ಥರ ವೇರಿಯಂಟು, 3 ಥರ ವೇರಿಯಂಟ್ ಬರ್ತವೆ. ಅದನ್ನು ಮಿಕ್ಸ್ ಮಾಡುವಂಥದ್ದು. ಅಂದರೆ ಒಂದು ಸತ ಸ್ಲೋ ಮಾಡೋದು, ಒಂದು ಸತ ಹೈ ಮಾಡೋದು, ಮತ್ತು ಓಡ್ತಾ ಇರಬೇಕಾದ್ರೆ ಕಂಪ್ಲೀಟಾಗಿ ಸ್ಪೀಡಾಗಿ ಹೋಗೋದು, ಅದಾದಮೇಲೆ ಮತ್ತೆ ನಾರ್ಮಲಾಗಿ ನಡ್ಕೊ ಹೋಗೋದು, ಈ ರೀತಿಯಾಗಿ ಬರ್ತದೆ. ಈ ಒಂದು ವರ್ಕೌಟ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ಬಂದು ನಾರ್ಮಲ್ ನಾನು ಸೈಕ್ಲಿಂಗ್ ಹೋಗ್ತಿದ್ದೆ ಡೈಲಿ, ಅಂದರೆ ಡೈಲಿ ಎಲ್ಲ ಅಂದರೆ ಸಂಡೇ ನನಗೆ ಹ್ಯಾಬಿಟ್ ಇತ್ತು. ಸ್ವಲ್ಪ ಪರಿಸ್ಥಿತಿ ಎಲ್ಲವೂ ಕೂಡ ಚೇಂಜ್ ಆಯಿತು. ಅದರಿಂದಾಗಿ ಅದ್ರ ಬಗ್ಗೆ ಅಷ್ಟಾಗಿ ಫೋಕಸ್ ಮಾಡೋಕ್ಕಾಗಲಿಲ್ಲ. ಇವಾಗ ಮತ್ತೆ ನನ್ನ ಒಂದು ಏನೈತೆ ಜರ್ನಿ ಅದನ್ನು ರೀಸ್ಟಾರ್ಟ್ ಮಾಡಿ ನಾರ್ಮಲ್ ಇವಾಗ ಡೈಲಿ ರೂಟೀನಲ್ಲೇ ಸೈಕಲ್ನ ಆ್ಯಡ್ ಮಾಡ್ಕೊಬೇಕಂತಿದ್ದೀನಿ. ನಾಳೆಯಿಂದನೇ ಸೈಕಲ್ ಆ್ಯಡ್ ಆಗುತ್ತೆ. ಪ್ಲಸ್ ವೀಕ್ಲಿ ಎಲ್ಲಾದರೂ ಲಾಂಗ್ ರೈಡ್ಸ್ ಹೋಗಬೇಕು. ಎಲ್ಲೋಗೋದು ಅಂತ ನನಗೂ ಕೂಡ ಗೊತ್ತಿಲ್ಲ. ಬಟ್ ನನಗೆ ಯಾವ್ಯಾವ ರೂಟ್ ಚೆನ್ನಾಗಿ ಅನಿಸುತ್ತೆ ಆ ಕಡೆ ರೂಟ್ಗೆ ಪ್ಲ್ಯಾನ್ ಹಾಕ್ಕೊತೀನಿ. ನೀವು ಯಾವ್ದು ರೂಟ್ ಸಜೆಸ್ಟ್ ಮಾಡ್ತೀರೋ ಆ ಕಡೆ ರೂಟ್ಗೆ ಹೋಗ್ತೀನಿ. ಇದಿಷ್ಟೇ ನನ್ನ ವೀಕ್ಲಿ ಪ್ಲ್ಯಾನ್ ಇರೋದು. ಬಟ್ ಬೇರೆ ಯಾವುದಾದ್ರೂ ವೀಕ್ಲಿ ಔಟ್ಸೈಡ್ ಯಾವುದಾದ್ರು ಪ್ಲ್ಯಾನ್ ಇತ್ತು ಅಂದರೆ ಇನ್ನು ಮುಂದೆ ಎಲ್ಲ ವೀಕ್ಲಿ ಪ್ಲ್ಯಾನ್ನು ಕೂಡ ಕಟ್ ಆಫ್ ಮಾಡ್ತಾಯಿದ್ದೀನಿ. ವೀಕ್ಲಿ ನಾನು ಯಾವುದೇ ಊರಿಗೆ ಮತ್ತು ಹಬ್ಬ ಬೇರೆ ಏನೇ ಇದ್ರೂ ಕೂಡ ಅಲ್ಲಿ ಯಾವುದು ಕೂಡ ಅಟೆಂಡ್ ಆಗೋದಿಲ್ಲ.
ಯಾಕಂದರೆ ಅಲ್ಲೋಯ್ತು ಅಂದರೆ ನನಗೆ ಡಿಸ್ಟ್ರಾಕ್ಷನ್ ಆಯ್ತದೆ. ಡಿಸ್ಟ್ರಾಕ್ಷನ್ ಆದರೆ ಮತ್ತೆ ನಾನು ಫೋಕಸ್ ಮಾಡೋಕ್ಕಾಗೋದಿಲ್ಲ. ಒಂದು ಸತ ಕಟಪ್ ಆಗೋಯ್ತು ಅಂದರೆ ಒಂಥರ ಬೇಜಾರಾಗುತ್ತೆ. ಅದರಿಂದಾಗಿ ಯಾವುದೇ ಪ್ರೋಗ್ರಾಮ್ ಈವೆಂಟ್ ಇದ್ರೂ ಕೂಡ ಅದನ್ನೆಲ್ಲನೂ ಕೂಡ ತಳ್ಳಾಕ್ತಾಯಿದ್ದೀನಿ. ಬಟ್ ನೆಕ್ಸ್ಟ್ ಮಂತು ಕೆಲವೊಂದು ಫಂಕ್ಷನ್ ಇದೆ, ಅದಕ್ಕೆ ಹೋಗಬೇಕು. ಅಲ್ಲಿವರೆಗೂ ನೆಕ್ಸ್ಟ್ ಮಂತ್ವರೆಗೂ ಸ್ವಲ್ಪ ಬ್ರೇಕ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಯಾವುದೇ ಇವೆಂಟು ಏನೇ ಇದ್ರೂ ಪಾರ್ಟಿಸಿಪೇಟ್ ಮಾಡಬಾರ್ದು ಅಂತೇಳಿ. ಇದು ಒಂದು ಆದರೆ ನಿಮ್ಮ ಹೇಳಿದ್ನ ಇಲ್ಲ ಗೊತ್ತಿಲ್ಲ. ಅದೇ ಬೆಟ್ಟಿಂಗ್ ಬಂದು 30 ಅಂದರೆ 13,000ವರೆಗೂ ಬೆಟ್ಟಿಂಗ್ ಇದೆ. ಅದನ್ನು ನಮ್ಮ ಹುಡುಗರಲ್ಲಿ ನಾನು ಅವ್ರಿಗೆ ಮೆಂಬರ್ಶಿಪ್ ಕೊಡ್ಸೋದಾಗಿರ್ಬೋದು ಜಿಮ್ದು, ಇಲ್ಲ ಅವ್ರು ನನಗೆ ಜಿಮ್ ಮೆಂಬರ್ಶಿಪ್ ಕೊಡ್ಸೋದಾಗಿರ್ಬೋದು, ಇದು ಬೆಟ್ಟಿಂಗ್ ಇದೆ. ಮತ್ತು ಏನದು ಪ್ರೋಟೀನ್ ಪೌಡ್ರದ್ದು ಅದೊಂದು ಬೆಟ್ಟಿಂಗ್ ಇದೆ. ನೆಕ್ಸ್ಟ್ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಬೆಟ್ಟಿಂಗು, ನಾನು ಇದನ್ನು ಮಾಡಲೇಬೇಕು ಅಂತ ಸ್ವಲ್ಪ ಹೊತ್ತು ಬಂದಿದ್ದೆ ಈ ಒಂದು ಬೆಟ್ಟಿಂಗಿಂದ. ಏನಕ್ಕಂತಂದರೆ ನಾನು ಸಣ್ಣ ಆದರೆ ನಮ್ಮ ಹುಡುಗ ಸ್ಮೋಕ್ ಬಿಡ್ತೀನಿ ಅಂತಂದ, ಅದೊಂದು ಖುಷಿ ಪಡುವಂಥ ವಿಷಯ. ಅದಕ್ಕೋಸ್ಕರ ನಾ ಏನೇ ಆದರೂ ಪರವಾಗಿಲ್ಲ ಅಂತೇಳಿ ಈ ಒಂದು ಟಾಸ್ಕನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೆಂಗೆ ಆದ್ರೂ ಈ ಒಂದು ಟಾಸ್ಕನ್ನು ಬಿಡೋದಿಲ್ಲ. 6 ಮಂತ್ ಹೆಂಗೆ ಆದರೂ ತಳ್ತೀನಿ ಅಂದರೆ ವರ್ಕೌಟ್ ಮಾಡಿಕೊಂಡು ಈ ಒಂದು ಡಯಟ್ ಪ್ಲಾನ್ನ ಮಾಡಿಕೊಂಡೆ ಸಾಕ್ತೀನಿ. ನನ್ನ ಡಯಟ್ ಪ್ಲಾನ್ ಯಾವ ರೀತಿ ಇದೆ ಅಂತ ನೋಡ್ಬೇಕಂತಂದರೆ ಫುಲ್ಲು ಟೈಟ್ ಆಗಿಬಿಟ್ಟಿದೆ ಡಯಟ್ ಪ್ಲಾನು. ಆ ರೀತಿ ಇದೆ. ಆ ರೀತಿ ಡಯಟ್ ಪ್ಲಾನ್ ಮಾಡಬೇಕೋ ಬೇಡೋ ನನಗೂ ಗೊತ್ತಿಲ್ಲ. ಬಟ್ ಈ ರೀತಿ ಡಯಟ್ ಪ್ಲಾನ್ನ ನಾನು ಮಾಡ್ತಾಯಿದ್ದೀನಿ. ಯಾವ ರೀತಿ ಅದು ಡಯಟ್ ಪ್ಲಾನು, ಯಾಕೆ ಇಷ್ಟೊಂದು ಬಿಲ್ಡಪ್ಪು ಅಂತಂದರೆ, ಆ ಡಯಟ್ ಪ್ಲಾನ್ ಹೆಂಗಿರ್ತದೆ ಏನು ಅಂತ ನೀವು ನೋಡಬೇಕಂದ್ರೆ ನನ್ನ ಡೈಲಿ ವ್ಲಾಗ್ನ ಕಂಟಿನ್ಯೂಸ್ ಆಗಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಡಯಟ್ ಪ್ಲಾನ್ ಸ್ಟಾರ್ಟ್ ಮಾಡ್ತೀನಲ್ಲ ಅವಾಗ ತೋರಿಸ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಟಾಟಾ ಗುಡ್ ಬೈ. ಎಲ್ಲರೂ ಕೂಡ ನಿದ್ದೆ ಮಾಡಿ. ಇವಾಗ ಟೈಮ್ ಬಂದು 12:47 ಟೈಮು. ಮನಿಕೊಂಡು ಎಲ್ಲರೂ ನಿದ್ದೆ ಮಾಡಿ. ಮತ್ತೆ ನಾಳೆ ಸಿಗೋಣ.